ಹಾಯ್, ವೆಲ್ಕಮ್ ಬ್ಯಾಕ್. ಈ ಜೀವನದಲ್ಲಿ ಸಾಧನೆ ಎಂಬ ಪದಕ್ಕೆ ಬಹುದೊಡ್ಡ ಅರ್ಥವಿದೆ. ಸಾಧನೆ ಎಂಬುದನ್ನು ಬದುಕಿನಲ್ಲಿ ಸ್ವಾಗತ ಮಾಡುವುದು ಸುಲಭದ ಮಾತಲ್ಲ. ಕಂಡ ಕನಸನ್ನು ನೆರವೇರಿಸಿಕೊಳ್ಳುವ ಕಡೆಗೆ ಎಲ್ಲರ ಪ್ರಯತ್ನ. ಒಂದು ಬಾರಿ ನಿರ್ಧರಿಸಿ ಮುಂದೆ ಹೆಜ್ಜೆ ಹಾಕುವಾಗ ಇಟ್ಟ ಹೆಜ್ಜೆಯಲ್ಲಿಯೇ ಗೆಲುವು ಸಿಗುತ್ತದೆ ಎಂದು ಹೇಳುವುದು ಕಷ್ಟಕರ. ಸೋಲು ಎದುರಾಯಿತು ಎಂದು ಮತ್ತೆ ಮರು ಪ್ರಯತ್ನ ಮಾಡದೆ ಹಿಂದೆ ಹೆಜ್ಜೆ ಹಾಕಿದರೆ ಸಾಧನೆಯ ಹಾದಿ ಕೇವಲ ಕನಸಾಗಿ ಉಳಿಯುವುದು. ಸುಮ್ಮನೆ ಒಂದು ಬಾರಿ ಕುಳಿತು ಆಲೋಚಿಸಿ ನೋಡಿ. ಹೇಳಿದಷ್ಟು ಬೇರೆಯವರು ಗೈಡ್ ಮಾಡುವಷ್ಟು ಸುಲಭ ಈ ಜೀವನವಲ್ಲ. ಹುಟ್ಟಿನಿಂದಲೇ ಶ್ರೀಮಂತರಾಗಿರುವವರಿಗೆ ಬಡತನದ ನೋವು, ಕಷ್ಟದ ಅರಿವಿರುವುದಿಲ್ಲ. ಆದರೆ ಕಷ್ಟದ ಹಾದಿಯಲ್ಲಿ ನಡೆದು ಬಂದವರಿಗೆ ನಾನು ಹೊಸತನ್ನೇನೋ ಸಾಧಿಸಬೇಕು ಎನ್ನುವ ಹಂಬಲವಿರುತ್ತದೆ. ದೊಡ್ಡ ಕನಸು, ಗುರಿ ಇರುವವರಿಗೆ ಹಣವಿರುವುದಿಲ್ಲ. ಹಣವಿರುವವರಿಗೆ ಸಾಧನೆಯ ಅರಿವಿರುವುದಿಲ್ಲ. ಖಂಡಿತ ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸಿ ಈ ಜೀವನದಲ್ಲಿ ಸಾಧನೆಯ ಮೂಲಕ ನಮ್ಮ ಹೆಸರನ್ನು ಪರಿಚಯಿಸಬೇಕಾಗಿದೆ. ಸ್ನೇಹಿತರೆ, ಇಲ್ಲಿ ನೆನಪಿಡಬೇಕಾಗಿರೋದು ಸಾಧನೆ ಅಂದರೆ ದೊಡ್ಡ ಮಟ್ಟದ ಹುದ್ದೆಗೆ ಹೋಗಬೇಕು, ಲಕ್ಷದಲ್ಲೇ ಸಂಬಳ ತಗೋಬೇಕು, ಓದುವುದರಲ್ಲಿ ರ್ಯಾಂಕೆ ಬರಬೇಕು ಅಂತ ಏನಲ್ಲ. ನಿಮ್ಮ ಬದುಕಿನಲ್ಲಿ ಯಾವ ಗೋಜಿಗೂ ಸಿಲುಕದೆ ನಿಮ್ಮ ಸ್ವಂತ ಪರಿಶ್ರಮದ ಮೇಲೆ ಹಣ ಸಂಪಾದಿಸಿ ಉತ್ತಮ ಜೀವನವನ್ನು ಸಾಗಿಸುತ್ತಿದ್ದೀರಾ ಅಂದರೆ ಅದು ನಿಮ್ಮ ಜೀವನದ ಸಾಧನೆಯೇ. ಇಲ್ಲಿ ಮುಖ ನೋಡಿ ಮಾತನಾಡುವ ಜನಗಳೇ ಜಾಸ್ತಿ. ಗುಣಕ್ಕಿಂತ ಹಣಕ್ಕೆ ಬೆಲೆ ಕೊಡುವ ಪ್ರಪಂಚದಲ್ಲಿ ಎಚ್ಚರಿಕೆಯಿಂದ ಬದುಕಬೇಕು. ಗೆಳೆಯ, ನೀನು ಗೆಲುವಿನ ಕಡೆ ಸಾಗುತ್ತಿದ್ದೀಯಾ ಅಂದರೆ ಕೆಡವಲು ಅನೇಕ ಜನ ಹುಟ್ಟಿಕೊಳ್ಳುತ್ತಾರೆ. ನಿನ್ನವರು ಮಾತ್ರ ನಿನ್ನ ಬೆನ್ನೆಲುಬಾಗಿ ನಿಲ್ಲುತ್ತಾರೋ ಹೊರತು ಬೇರೆಯವರಲ್ಲ. ಇಲ್ಲಿ ಗೆದ್ದರು ಸಂಭ್ರಮಿಸುವ ಜನರಿಗಿಂತ ತಪ್ಪು ಮಾಡಿದರೆ ಅಣಕಿಸಿ ಹೀಯಾಳಿಸುವ ಜನಗಳೇ ಜಾಸ್ತಿ. ಒಂದು ವೇಳೆ ನೀವು ಜೀವನದಲ್ಲಿ ಉತ್ತಮ ಗುರಿ, ಕನಸನ್ನು ಇಟ್ಟುಕೊಂಡಿದ್ದೀರಾ ಅಂದರೆ ನಿಮ್ಮ ಸಮಯವನ್ನು ಗುರಿಯ ಕಡೆಗೆ ಸಾಗುವ ಪಯಣಕ್ಕಾಗಿಯೇ ಮೀಸಲಿರಿಸಿ. ಸೋಲು ಎಂಬ ಆಗಮನಕ್ಕೆ ಎಂದಿಗೂ ನಿರಾಶರಾಗದೆ ಸಂತೋಷದಿಂದಲೇ ಸ್ವಾಗತಿಸಿ. ಯಾಕಂದರೆ ಸೋಲನ್ನು ಗೆಲುವಾಗಿ ಪರಿವರ್ತಿಸುವ ಶಕ್ತಿ ಇರೋದು ನಿಮಗೆ ಮಾತ್ರ. ಸೋಲದೆ ಗೆದ್ದವರ ಉದಾಹರಣೆ ಈ ಜಗತ್ತಿನಲ್ಲಿ ಸಿಗಬಹುದು. ಆದರೆ ಸೋತು ಗೆದ್ದವರು ಇತಿಹಾಸ ನಿರ್ಮಿಸಿದ್ದಾರೆ ಎಂಬುದು ಅಚ್ಚಳಿಯದಂತೆ ಇಲ್ಲಿ ನಿಲುವಾಗಿ ನಿಂತಿದೆ. ಇಲ್ಲಿ ಸೋತರೆ ಹಾಸ್ಯ ಮಾಡ್ತಾರೆ, ಗೆದ್ದರೆ ವಿಶೇಷವಾಗಿ ನೋಡ್ತಾರೆ. ಹಾಗಾಗಿ ನೀವು ಅಂದುಕೊಂಡಿದ್ದನ್ನು ಸಾಧಿಸದೆ ಹಿಂದೆ ಸರಿಯಬೇಡಿ. ಸೋಲು ಎದುರಾಗಿದ್ದರೆ ಈ ಬಾರಿ ಮತ್ತೊಮ್ಮೆ ಅನುಭವದ ಮೂಲಕ ಪ್ರಯತ್ನ ಮಾಡಿ. ನೀವು ಹಾಸ್ಯ ಮಾಡಿದ ಜನರ ಮುಂದೆಯೇ ವಿಶೇಷವಾಗಿ ಬೆಳೆದು ನಿಲ್ಲಬೇಕು. ಇಲ್ಲಿ ಯಾರಿಗೆ ಯಾರೂ ಇಲ್ಲ, ನಿಮಗೆ ನೀವೇ ಎಲ್ಲ. ಸ್ನೇಹಿತರೆ, ಜೀವನದಲ್ಲಿ ಉತ್ತಮ ಗುರಿಯನ್ನು ನೀವು ಹೊಂದಿದ್ದೀರಾ ಎಂದರೆ ನಿಮ್ಮ ಪ್ರಯತ್ನ, ನಿಮ್ಮ ಪರಿಶ್ರಮ ಹೇಗಿರಬೇಕೆಂಬುದನ್ನು ನೀವೇ ಕುಳಿತು ಆಲೋಚಿಸಿ. ಯಾಕಂದರೆ ನಿಮ್ಮ ಕನಸೇ ಅನೇಕ ಜನರ ಕನಸಾಗಿರಬಹುದು. ನೀವು ಅಂದುಕೊಂಡಿದ್ದನ್ನೇ ತಾವು ಸಾಧಿಸಬೇಕೆಂಬ ಲಕ್ಷಾಂತರ ಜನ ಕಾಂಪಿಟೇಟರ್ಸ್ಗಳು ಈ ಭೂಮಿ ಮೇಲಿದ್ದಾರೆ. ಸಾಧನೆ ಎಂಬುದು ಇಲ್ಲಿ ಎಲ್ಲರ ಸ್ವಂತದ್ದಾಗಲು ಸಾಧ್ಯವಿಲ್ಲ. ಈ ಸಮಾಜದಲ್ಲಿ ಉತ್ತಮರಾಗಿ ಬೆಳೆದು ನಿಲ್ಲಬೇಕಾದರೆ ಮೊದಲು ನಿಮ್ಮ ಹವ್ಯಾಸಗಳನ್ನು ಬದಲಿಸಿ, ನಿಮ್ಮ ಆಲೋಚನೆಗಳನ್ನು ಚೇಂಜ್ ಮಾಡಿ, ಹೊಸ ಯೋಜನೆಯನ್ನು ರೂಪಿಸಿ. ಅದು ನಿಮ್ಮ ಗೆಲುವಿಗಾಗಿ ಮಾತ್ರ ಮೀಸಲಿರಲಿ. ಗೆಲ್ಲಬೇಕು, ಅದು ಒಳ್ಳೆಯ ಮಾರ್ಗದಲ್ಲಿ, ಒಳ್ಳೆಯವರಾಗಿ. ಇಲ್ಲಿ ವಿದ್ಯೆ, ಜ್ಞಾನಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ. ನನ್ನಿಂದ ಕೇವಲ ಒಂದು 5-10 ನಿಮಿಷಗಳ ಕಾಲ ನಿಮ್ಮನ್ನು ಮೋಟಿವೇಟ್ ಮಾಡಲು ಮಾತ್ರ ಸಾಧ್ಯ. ಆದರೆ ಜೀವನವಿಡೀ ಉತ್ಸಾಹದಿಂದಿರಬೇಕಾದರೆ ನೀವು ಈಗ ಹೇಗೆ ಕಾರ್ಯೋನ್ಮುಖರಾಗಬೇಕೆಂಬುದು ನಿಮ್ಮ ಕೈಯಲ್ಲಿಯೇ ಇದೆ. ಭೂಮಿಯಿಂದ ಮರೆಯಾಗುವ ಮೊದಲು ನಿಮ್ಮ ಹೆಸರನ್ನು ಶಾಶ್ವತವಾಗಿ ಉಳಿಸಿ ಹೋಗುವ ಪ್ರಯತ್ನ ಮಾಡಿ. ಜೀವನದಲ್ಲಿ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ಗಳ ಜೊತೆಗೆ ನಿಮ್ಮ ಮುಂದಿನ ಭವಿಷ್ಯದ ಕನಸುಗಳು ನಿಮ್ಮ ಕಣ್ಣಿನಲ್ಲಿ ಕಾಣುತ್ತಿರಲಿ. ನಿಮ್ಮ ಪ್ರಯತ್ನದ ಮೇಲೆ ವಿಶ್ವಾಸವಿಟ್ಟು ಮುಂದೆ ಸಾಗುತ್ತೀರಿ. ಒಳ್ಳೆಯ ದಿನ ಬಂದೇ ಬರುತ್ತದೆ. ನಿಮ್ಮನ್ನು ನೀವು ಎಂದಿಗೂ ಕಡೆಗಣಿಸಿಕೊಳ್ಳಬೇಡಿ. ಯಾಕಂದರೆ ಶಾಂತವಾಗಿರೋ ಸಮುದ್ರದಲ್ಲಿಯೇ ದೊಡ್ಡ ದೊಡ್ಡ ಅಲೆಗಳು ಸೃಷ್ಟಿಯಾಗೋದು. ಹೇಗೆ ಕಳೆದು ಹೋದ ಸಮಯ ಮತ್ತೆ ಬರುವುದಿಲ್ಲವೋ ಹಾಗೆ ದಿನಗಳು ಕಳೆದಂತೆ ವಯಸ್ಸು ಕೂಡ ಮುಂದೆ ಹೋಗುತ್ತಿರುತ್ತದೆ. ಈ ಯೌವನದ ವಯಸ್ಸಿನಲ್ಲಿ ಸಾಧಿಸದೆ ಇನ್ಯಾವಾಗ ನೀವು ಸಾಧಿಸುವಿರಿ? ನೀವೇ ಆಲೋಚಿಸಿ. ಧನ್ಯವಾದಗಳು ಸ್ನೇಹಿತರೆ.
ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಹೊಸ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.